ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನೊಂದು ಡಿಫ್ರೆಂಟಾಗಿ ಕಾಜು ಉಪ್ಮಾ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಗೋಡಂಬಿ ಹಾಕಿ ಉಪ್ಮಾ ಇದು. ಸೊ ಇದು ಆಂಧ್ರದಲ್ಲಿ ತುಂಬಾ ಸ್ಪೆಷಲ್ಲು, ಜೀಡಿಪಪ್ಪು ಉಪ್ಮಾ ಅಂತಲೂ ಕರೀತಾರೆ. ಸೊ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾರ್ಮಲ್ ಮಾಡೋದೇ, ಆದರೆ ಇವತ್ತು ನಿಮಗೆ ಡಿಫ್ರೆಂಟಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದೇ ರೀತಿ ಈಸಿ ಕೂಡ ಇದು. ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿದು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಮಸಾಲೆ ಫ್ಲೇವರ್ ಬೇಕಂದರೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಸಹ ಯೂಸ್ ಮಾಡ್ಬೋದು. ಆದರೆ ನೀವು ಹಾಕೋದಾದರೆ ಒಂದೊಂದು ಪೀಸ್ ಹಾಕ್ಕೊಳ್ಳಿ ಸಾಕು, ಫ್ಲೇವರ್ಗೆ ಮಾತ್ರ. ಇಲ್ಲಿ ನಾನು ಒಂದು 1/4 ಕಪ್ ಆಗೋಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಅಂದರೆ ನಿಮಗೆ ಅಳತೆ ಗೊತ್ತಾಗೋದಿಲ್ಲ ಅಂದ್ರೂ ಒಂದು 10 ಗೋಡಂಬಿ, ದೊಡ್ಡ ಸೈಜ್ ಗೋಡಂಬಿ ತೊಗೊಂಡು ಅದನ್ನು 2 ಭಾಗವಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಜಾಸ್ತಿನೇ ಬೇಕು. ಅದೇ ನಿಮಗೆ ಈ ಉಪ್ಪಿಟ್ಟಲ್ಲಿ ತಿನ್ನೋವಾಗ ಗೋಡಂಬಿ ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಗೋಡಂಬಿ, ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಕಲರಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1/4 ಕಪ್ ಹಸಿ ಬಟಾಣಿ, 1 ಕ್ಯಾರೆಟ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಬೇರೆ ನೀವು ಕ್ಯಾರೆಟು, ಬೀನ್ಸ್ ಇದ್ರೂ ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಬೀನ್ಸ್ ಇರಲಿಲ್ಲ, ಅದಕ್ಕೆ ಹಸಿ ಬಟಾಣಿ, ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅಥವಾ ನೀವು ತರಕಾರಿ ಇಲ್ದಿರೇನೂ ಮಾಡ್ಬೋದು, ಬೇರೆ ಈರುಳ್ಳಿ ಹಾಕಿ ಕೂಡ ಮಾಡ್ಬೋದು. ಇದಕ್ಕಿಂತ ನೀವು ಟೊಮೊಟೊ ಇಷ್ಟಪಡೋದಾದರೆ ಟೊಮೊಟೊನ ಹಾಕ್ಕೊಬೋದು. ಮತ್ತು ತೆಂಗಿನಕಾಯಿ ಇಷ್ಟ ಅದಾದರೆ ತೆಂಗಿನಕಾಯಿ ಕೂಡ ತುರಿದ್ಬಿಟ್ಟು ಹಾಕೋಬೋದು. ಇದೆಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳಿ ಒಂದು 2 ನಿಮಿಷ. ಈಗ ಇದಕ್ಕೆ ನೋಡಿ, ನಾನು ಸಪ್ರೇಟಾಗಿ ರವೆನ ಫ್ರೈ ಮಾಡಿಲ್ಲ, ಇದರಲ್ಲೇ ರವೆನ ಹುರ್ಕೊತಾ ಇದ್ದೀನಿ. ಇದು ಈ ಥರ ಮಾಡೋದ್ರಿಂದ ನಿಮಗೆ ಬೇಗನೆ ಆಗುತ್ತೆ. ಮತ್ತು ಎಣ್ಣೆನಲ್ಲೂ ಈ ಥರ ತರಕಾರಿನಲ್ಲಿ ನೀವು ರವೆನ ಫ್ರೈ ಮಾಡೋದ್ರಿಂದ ನಿಮಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದನ್ನು ನೀವು ಮಿನಿಮಮ್ ಅದು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಈ ರವೆ ಫ್ರೈ ಮಾಡೋವಾಗನೇ ನೀವು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಳ್ಳಿ, ಯಾಕಂದರೆ ಈ ಬಿಸಿನೀರು ಇರೋದ್ರಿಂದ ನಿಮಗೆ ಬೇಗನೆ ಆಗುತ್ತೆ ಉಪ್ಪಿಟ್ಟು. ಮತ್ತು ನೋಡಿ, ನಾನು ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಮತ್ತು ಗಂಟಾಗೋದಿಲ್ಲ. ಇನ್ನೊಂದು ಏನಂದರೆ ನಿಮಗೆ ನೀವು ನಾರ್ಮಲ್ ರವೆ ಹಾಕೋವಾಗ ತಿರುಗಿಸ್ತಾನೆ ಇದ್ದರೆ ಗಂಟಾಗುತ್ತಲ್ವ, ಆದರೆ ಬಿಸಿನೀರು ಹಾಕೋವಾಗ ಆ ಥರ ಆಗೋದಿಲ್ಲ. ಅದೇ ನೀವು ಬಿಸಿನೀರು ಹಾಕಿ ಮಿಕ್ಸ್ ಮಾಡುವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ನಾನು ಇಲ್ಲಿ 3 ಕಪ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನನಗಿಲ್ಲಿ ಉಪ್ಪಿಟ್ಟು ಅನ್ನೋದು ಸಾಫ್ಟಾಗಿ ಬೇಕು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ಥರ ಸಾಫ್ಟಾಗಿ ಇಷ್ಟ ಇಲ್ಲ, ಸ್ವಲ್ಪ ಉದ್ರಾಗಿ ಬೇಕು ಅನ್ನೋದಾದರೆ 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಬಿಡ್ತೀನಿ. ಮಧ್ಯದಲ್ಲಿ ಒಂದು 2-3 ಸರಿ ಸೌಟಿಂದ ಮಿಕ್ಸ್ ಮಾಡಿ ತಿರುಗಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿ ಆಯಿತು. ಸೊ ಕಾಜು ಉಪ್ಮಾ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಮತ್ತು ಡಿಫ್ರೆಂಟಾಗಿ ಬೇಕು ಅಂದರೆ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ನಿಮಗೆ. ತರಕಾರಿ ಇಲ್ದಿರನೂ ಮಾಡ್ಬೋದು, ತೆಂಗಿನಕಾಯಿ ಹಾಕಿ ಮಾಡ್ಬೋದು, ಮತ್ತು ಮಸಾಲೆ ಫ್ಲೇವರ್ ಬೇಕಂದರೆ ಮಸಾಲೆ ಹಾಕಿ ಕೂಡ ಮಾಡ್ಕೊಬೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಬಿಸಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಮತ್ತು ನಾನು ಹೇಳೋವಂಥ ಟಿಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೂ ಸಹ ಇದೇ ರೀತಿ ಸಾಫ್ಟಾಗಿ ಉಪ್ಪಿಟ್ಟಾಗುತ್ತೆ. ಉಪ್ಪಿಟ್ಟು ಅಂದರೆ ಕೆಲವರು ಇಷ್ಟನೇ ಪಡೋದಿಲ್ಲ, ಅದೇ ಎಣ್ಣೆ ಸ್ವಲ್ಪ ಹಾಕಿ ಈರುಳ್ಳಿ, ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಟ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಯಾವ ರೀತಿ ಇತ್ತಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.